ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನ್ಯಾಟೋ ಬಗ್ಗೆ ಬರೀ 5 ನಿಮಿಷದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ. ಯಾಕಂತಂದರೆ ಪರೀಕ್ಷೆಯಲ್ಲಿ ಒಂದು ಅಂಕ ಬರ್ತಕ್ಕಂಥದ್ದು. ನ್ಯಾಟೋ ಅಂತಂದರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ಅಂತೇಳಿ ಅರ್ಥವಾಗುತ್ತೆ. ಇದು ಒಂದು ಅಂತರ್ ಸರ್ಕಾರಿ ಮಿಲಿಟರಿ ಒಕ್ಕೂಟವಾಗಿದೆ. ಇದರ ಸ್ಥಾಪನೆ ಏಪ್ರಿಲ್ 4, 1949ರಂದು ಸ್ಥಾಪನೆ ಆಗುತ್ತೆ. ಇದಕ್ಕೆ ಅದಕ್ಕೆ ರಚನೆ ಆಯ್ತಪ್ಪ ಅಂತಂದ್ರೆ 2ನೇ ಮಹಾಯುದ್ಧದ ನಂತರ USSRನ ಪ್ರಭಾವವನ್ನು ತಡೆಯಲು, ಪಶ್ಚಿಮ ಯುರೋಪಿನ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳು ಇದನ್ನು ರಚಿಸಿದವು. ಓಕೆನಾ. 2ನೇ ಮಹಾಯುದ್ಧದಾಗ ಒಂದು USSR ಪ್ರಭಾವ ಜಾಸ್ತಿ ಆಗಿರುತ್ತೆ. ಅದನ್ನು ತಡೆಗಟ್ಟಕ ಪಶ್ಚಿಮ ಯುರೋಪಿನ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳು ಏನು ಮಾಡ್ತವೆ, ಇದನ್ನು ರಚನೆ ಮಾಡ್ತಕ್ಕಂಥದ್ದು. ಇದರ ಕೇಂದ್ರ ಕಚೇರಿ ಬೆಲ್ಜಿಯಂನ ಬ್ರುಸೆಲ್ಸ್ ಅಂತ ಇರ್ತಕ್ಕಂಥದ್ದು. ಬೆಲ್ಜಿಯಂನ ಬ್ರುಸೆಲ್ಸ್. ನೆಕ್ಸ್ಟ್ ಇದರ ಪ್ರಕಾರ ಒಂದು ಐತೆ. ಇದ್ರ ಪ್ರಕಾರ ಏನಪ್ಪ ಅಂತಂದ್ರೆ, ಯಾವುದೇ ಒಂದು ಸದಸ್ಯ ರಾಷ್ಟ್ರದ ಮೇಲೆ ಬಾಹ್ಯ ಶಕ್ತಿಗಳು ದಾಳಿ ನಡೆಸಿದರೆ ಅದನ್ನೇ ಇಡೀ ಒಕ್ಕೂಟದ ಮೇಲಿನ ದಾಳಿ ಎಂದು ಪರಿಗಣಿಸಲಾಗುತ್ತದೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಯಾಕಪ್ಪ ಅಂತಂದ್ರೆ ಇದು ರಚನೆ ಆಗಿದ್ದು ಒಂದು ಕಾರಣ ಇದೆ. ಹಾಗೆ ಈ ಕಾರಣಕ್ಕೆ ಒಂದು ಒಗ್ಗಟ್ಟಿದೆ. ಏನಪ್ಪ ಅಂತಂದರೆ, ಯಾವುದೇ ಒಂದು ಸದಸ್ಯ ರಾಷ್ಟ್ರದ ಮೇಲೆ ಬಾಹ್ಯ ಶಕ್ತಿಗಳು ದಾಳಿ ನಡೆಸಿದರೆ ಅದನ್ನೇ ಇಡೀ ಒಕ್ಕೂಟದ ಮೇಲಿನ ದಾಳಿ ಎಂದು ಪರಿಗಣಿಸಲಾಗುತ್ತದೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸದಸ್ಯ ರಾಷ್ಟ್ರಗಳು ನೋಡೋದಾದರೆ 32. 31ನೇ ದೇಶ ಈ ಒಂದು ನ್ಯಾಟೋಕ್ಕೆ ಸೇರ್ಪಡೆಯಾಗಿರ್ತಕ್ಕಂಥದ್ದು ಫಿನ್ಲ್ಯಾಂಡ್ ಅಂತೇಳಿ ಅರ್ಥ. ನೆಕ್ಸ್ಟು 32 ಸ್ವೀಡನ್. 32ನೇ ಸದಸ್ಯ ರಾಷ್ಟ್ರವಾಗಿ ಸ್ವೀಡನ್ 2024ರಲ್ಲಿ ಸೇರ್ಪಡೆಗೊಂಡಿದೆ ನೋಡಿ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಈ ಒಂದು ನ್ಯಾಟೋದ ಪ್ರಧಾನ ಕಾರ್ಯದರ್ಶಿ ಯಾರಿದ್ದಾರೆಪ್ಪ ಅಂತಂತಂದರೆ ಮಾರ್ಕ್ ರುಟ್ಟೆ ಅವರಿದ್ದಾರೆ ನೋಡಿ. ನ್ಯಾಟೋದ ಪ್ರಧಾನ ಕಾರ್ಯದರ್ಶಿ ಮಾರ್ಕ್ ರುಟ್ಟೆ. ನೆಕ್ಸ್ಟು ಡೊನಾಲ್ಡ್ ಟ್ರಂಪ್ ಅವರು ಈ ಒಂದು ನ್ಯಾಟೋವನ್ನು ಪೇಪರ್ ಟೈಗರ್ ಅಂತ ಕರೆದಿದ್ದಾರೆ ನೋಡಿ. ಪೇಪರ್ ಟೈಗರ್ ಅಂತೇಳಿ ಕರೆದಿದ್ದಾರೆ. ಯಾಕಪ್ಪ ಅಂದ್ರೆ ಇವರು ಅಮೇರಿಕ ಒಂದು ದೇಶ ನ್ಯಾಟೋದಿಂದ ಹೊರಬರಲು ಪ್ರಯತ್ನ ಮಾಡ್ತಕ್ಕಂಥದ್ದಾಗಿದೆ. ನೆಕ್ಸ್ಟು ನ್ಯಾಟೋ ಪ್ಲಸ್ ದೇಶಗಳಂತೂ ಬರ್ತವೆ. ನ್ಯಾಟೋ ಪ್ಲಸ್ ದೇಶಗಳು ಇವು 5 ಇದೆ ನೋಡಿ. ನ್ಯಾಟೋ ಪ್ಲಸ್ ದೇಶಗಳು ಎಷ್ಟಿದೆ ಅಂತ ಕೇಳ್ತಾನೆ ಎಕ್ಸಾಮಲ್ಲಿ. 5 ಇದೆ. ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಜಪಾನ್, ಇಸ್ರೇಲ್ ಮತ್ತು ದಕ್ಷಿಣ ಕೊರಿಯಾ. ವೆರಿ ಇಂಪಾರ್ಟೆಂಟ್. ಇನ್ನೊಂದು ಸಲ ನೋಡಿಕೊಳ್ಳಿ. ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಜಪಾನ್, ಇಸ್ರೇಲ್, ದಕ್ಷಿಣ ಕೊರಿಯಾ ಇವು ನ್ಯಾಟೋದ ಪ್ಲಸ್ ದೇಶಗಳು. ನ್ಯಾಟೋದ ಪ್ಲಸ್ ದೇಶಗಳು ಅಂತೇಳಿ ಈ 5 ದೇಶಗಳನ್ನು ಕರೆಯುತ್ತಾರೆ ನೋಡಿ. ನೆಕ್ಸ್ಟ್ ಅದೇ ರೀತಿಯಾಗಿ ನ್ಯಾಟೋದ 2026ನೇ ಶೃಂಗಸಭೆ ಟರ್ಕಿಯ ಅಂಕಾರದಲ್ಲಿ ನಡೆಯಲಿದೆ. ವೆರಿ ಇಂಪಾರ್ಟೆಂಟ್. ಈ ಒಂದು ಎಕ್ಸಾಮಿಗೆ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ನೋಡಿ. ನ್ಯಾಟೋದ ಶೃಂಗಸಭೆ 2026ರಲ್ಲಿ ಟರ್ಕಿಯ ಅಂಕಾರದಲ್ಲಿ ನಡೆಯಲಿದೆ ನೋಡಿ. ಇದೇ ರೀತಿಯಾಗಿ ನಮ್ಮ ಒಂದು ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.